ವಿದ್ಯಾರ್ಥಿಗಳೇ, ಈಗಾಗಲೇ ಅಭ್ಯಾಸ 4.2 ದಲ್ಲಿ ಇರತಕ್ಕಂತ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸಿರಿ. ಇನ್ನ ನೆಕ್ಸ್ಟ್ ಅದರಲ್ಲಿ ಇರತಕ್ಕಂತ ನೆಕ್ಸ್ಟ್ ಸಮಸ್ಯೆ 8ನೇ ಸಮಸ್ಯೆ ಏನಿದೆಪ್ಪ ಅಂದ್ರೆ ABCD ಚತುರ್ಭುಜದಲ್ಲಿ ವೃತ್ತವು ಏನಾಗಿದೆಪ್ಪ ಅಂದ್ರೆ ಅಂತಸ್ಥವಾಗಿದೆ. ಅವಾಗ AB + CD AD + BC ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ABCD ಚತುರ್ಭುಜದಲ್ಲಿ ಏನಾಗಿದೆ, O ಕೇಂದ್ರ ಹೊಂದಿರತಕ್ಕಂತ ವೃತ್ತ ಏನಾಗಿದೆಪ್ಪ ಅಂದ್ರೆ ಅಂತಸ್ಥವಾಗಿದೆ. ಆದ್ದರಿಂದ ಪರಿಹಾರ ABCD ಚತುರ್ಭುಜದಲ್ಲಿ O ಕೇಂದ್ರ ಇರುವ ವೃತ್ತವು ಅಂತಸ್ಥವಾಗಿದೆ. ಆನಂತರ ಈಗಾಗಲೇ ನಿಮಗೆ ಗೊತ್ತಿದೆ ಏನಪ್ಪಾ ಅಂದ್ರ ವೃತ್ತದ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಹೆಂಗಿರ್ತವೆ, ಸಮನಾಗಿರುತ್ತವೆ ಅಂತಕ್ಕಂಥ ಅಂಶ ಗೊತ್ತಿದೆ. ಅಂದ್ರ ಎ ಬಿಂದು ಏನಾಗ್ತದೆ, ವೃತ್ತದ ಹೊರಗಿನ ಬಿಂದುವಿನಿಂದ ಏನಾಗ್ತದಪ್ಪ ಅಂದ್ರೆ ಎಳೆದ ಸ್ಪರ್ಶಕಗಳು AB AS ಆಗ್ತಾ ಇದೆ, ಬಿ ಹೊರಗಿನ ಬಿಂದು ಆಗ್ತಾ ಇದೆ BP ಮತ್ತು BQ ಗಳು ಏನಿರ್ತವೆ, ಎಳೆದ ಸ್ಪರ್ಶಕಗಳು ಸಮನಾಗಿರ್ತವೆ. ಸಿ ಬಿಂದು ಹೊರಗಿನ ಬಿಂದು ಆಗ್ತಾ ಇದೆ, RC ಮತ್ತು QC ಗಳು ಸಮನಾಗಿರ್ತವೆ. ಡಿ ಸಹಿತ ಹೊರಗಿನ ಬಿಂದು ಆಗ್ತಾ ಇದೆ, DR ಮತ್ತು DS ಗಳು ಸ್ಪರ್ಶಕಗಳು ಆಗ್ತವೆ, ಆ ಸ್ಪರ್ಶಕಗಳು ಸಮನಾಗಿರುತ್ತವೆ. ಆದ್ದರಿಂದ ವೃತ್ತದ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಆದ್ದರಿಂದ ಫಸ್ಟ್ ಇಲ್ಲಿ dr is equal to ds, ಇದು ಸಮೀಕರಣ 1 ಆಗಿರಲಿ. RC is equal to QC, ಇದು ಸಮೀಕರಣ 2 ಆಗಿರಲಿ. ಅದೇ ರೀತಿಯಾಗಿ BP is equal to QB, ಸಮೀಕರಣ 3 ಆಗಿರಲಿ. AP is equal to AS, ಸಮೀಕರಣ 4 ಆಗಿರಲಿ. ನೆಕ್ಸ್ಟ್ ಹಂತದಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ಸಮೀಕರಣ 4 ಸಮೀಕರಣಗಳನ್ನ ಕೂಡಿಸಬೇಕು. ಸಮೀಕರಣ 1, 2, 3 ಮತ್ತು 4 ಗಳನ್ನು ಕೂಡಿಸಿದಾಗ ಫಸ್ಟ್ dr ಇದೆ, dr ಪ್ಲಸ್ RC ಪ್ಲಸ್ BP ಪ್ಲಸ್ AP is equal to ಈ ಸೈಡ್ DS ಪ್ಲಸ್ QC ಪ್ಲಸ್ QB ಪ್ಲಸ್ ಲಾಸ್ಟ್ AS ಅಂತ ಇದೆ. ಆದ್ದರಿಂದ ಇಲ್ಲಿ ನೋಡಿ dr ಪ್ಲಸ್ RC ಅಂದ್ರೆ ದೊಡ್ಡ ಬಾಹು DC ಗೆ ಸಮ ಇರುತ್ತದೆ. DC ಇವೆರಡು ಕೂಡಿಸಿದ ನಂತರ DC ಗೆ ಸಮ ಇರುತ್ತದೆ. ನೆಕ್ಸ್ಟ್ BP ಪ್ಲಸ್ AP, ಇಲ್ಲಿ ನೋಡಿ BP ಪ್ಲಸ್ AP ಅಂದ್ರೆ ದೊಡ್ಡ ಬಾಹು AB ಗೆ ಸಮ, ಇದು AB is equal to DS ಪ್ಲಸ್ AS, ಇಲ್ಲಿ ನೋಡಿ DS ಪ್ಲಸ್ AS ಕೂಡಿಸಿದಾಗ ದೊಡ್ಡ ಬಾಹು AD ಗೆ ಸಮ, AD ಪ್ಲಸ್ QC ಪ್ಲಸ್ QB ಅಂದ್ರೆ ದೊಡ್ಡ ಬಾಹು BC ಗೆ ಸಮ. ಆದ್ದರಿಂದ ಇದನ್ನು ನಾವು ಈ ರೀತಿಯಾಗಿ ಸಿದ್ಧ ಬರೆಯಬಹುದು. AB ಪ್ಲಸ್ DC, ಇಲ್ಲಿ AB ಪ್ಲಸ್ DC is equal to AD ಪ್ಲಸ್ BC ಗೆ ಸಮ ಇರುತ್ತದೆ. ಇದನ್ನೇ ಸಿದ್ಧ ಮಾಡಲಿಕ್ಕೆ ಹೇಳಿದ್ದಾರೆ. ಈ ರೀತಿಯಾಗಿ ಇದನ್ನ ಬಿಡಿಸಬಹುದು.
ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಸಮಸ್ಯೆ 10ನೇ ಸಮಸ್ಯೆ. ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ. ಸ್ಪರ್ಶಕಗಳ ನಡುವಿನ ಕೋನ ಅಂದ್ರೆ ಈ ಕೋನ ಆಗ್ತಾ ಇದೆ. ನೆಕ್ಸ್ಟ್, ಹಾಗೂ ಸ್ಪರ್ಶ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡಗಳ ನಡುವಿನ ಕೋನಗಳು. ಈ ಎರಡು ಕೋನಗಳು, ಈ ಕೋನ ಹೇಗಿರ್ತಾವಪ್ಪ ಅಂದ್ರ ಸೇರಿಸಿದಾಗ ಪರಿಪೂರಕವಾಗಿರುತ್ತವೆ, ಅಂದ್ರೆ 180ಕ್ಕೆ ಸರಿ ಇರುತ್ತವೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಅಂದ್ರ ಪರಿಹಾರ ಓ ಕೇಂದ್ರ ಇರುವ ವೃತ್ತದಲ್ಲಿ ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಎಪಿ ಮತ್ತು ಬಿಪಿ ಗಳಾಗಿವೆ. ನಾವೇನ್ ಮಾಡ್ಬೇಕೀಗ? ಎ ಬಿಂದು ಇದ್ದಂತ ಓಗೆ ಸೇರಿಸಬೇಕು, ಬಿ ಬಿಂದು ಇದ್ದಂತ ಓಗೆ ಸೇರಿಸಬೇಕು. ಎಒ ಮತ್ತು ಬಿಒ ಗಳನ್ನು ಸೇರಿಸಿ. ಆನಂತರ ಈಗ ನಿಮ್ಗೆ ಗೊತ್ತಿದೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಹೆಂಗಿರ್ತಾ ಇದೆಪ್ಪ ಅಂದ್ರೆ ಲಂಬವಾಗಿರುತ್ತದೆ. ಎ ಬಿಂದು ಏನಾಗಿದೆ? ಸ್ಪರ್ಶ ಬಿಂದು ಆಗಿದೆ. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಹೆಂಗಿರ್ತದಪ್ಪ ಅಂದ್ರೆ ಲಂಬವಾಗಿರುತ್ತದೆ, ಅಂದ್ರೆ 90 ಡಿಗ್ರಿ ಆಗಿರ್ತಾ ಇದೆ. ಬಿ ಸಹಿತ ಸ್ಪರ್ಶ ಬಿಂದು ಆಗಿರುವುದರಿಂದ ಎಳೆದ ತ್ರಿಜ್ಯ ಬಿಒ ಆಗಿದೆ. ಇಲ್ಲಿ ಸ್ಪರ್ಶಕದೊಂದಿಗೆ ಏನಾಗ್ತದಪ್ಪ ಅಂದ್ರೆ ಲಂಬ ಕೋನವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಆದ್ದರಿಂದ ಕೋನ್ PAO is equal to ಲಂಬ ಅಂದ್ರೆ 90 ಡಿಗ್ರಿ. ಅದೇ ರೀತಿಯಾಗಿ ಕೋನ ಮತ್ತು ಕೋನ ಬಿ ಕೋನ ಅಂದ್ರೆ PBO is equal to 90 ಡಿಗ್ರಿ ಆಗಿರುತ್ತದೆ. ಯಾಕಂದ್ರೆ ತ್ರಿಜ್ಯದಲ್ಲಿ ಸ್ಪರ್ಶಕ ಇರ್ತಾ ಇದಲ್ಲ, ಆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ಮಧ್ಯದಲ್ಲಿ 90 ಡಿಗ್ರಿ ಕೋನ ಹೊಂದಿರ್ತಾ ಇದೆ. ಆದ್ದರಿಂದ ಚತುರ್ಭುಜ APBO ದಲ್ಲಿ ಕೋನ A ಪ್ಲಸ್ ಕೋನ P ಪ್ಲಸ್ ಕೋನ B ಪ್ಲಸ್ ಕೋನ O is equal to 360ಕ್ಕೆ ಸಮನಾಗಿರುತ್ತದೆ. ಚತುರ್ಭುಜದ ಒಳ ಕೋನಗಳ ಮೊತ್ತ ಎಷ್ಟಿರುತ್ತದಪ್ಪ ಅಂದ್ರೆ 360ಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಕೋನ ಎ ಬರ್ತಿದೆ, ಈಗಾಗಲೇ 90 ಡಿಗ್ರಿ ಅಂತ ಬರ್ತೇವೆ, ಪ್ಲಸ್ ಕೋನ ಪಿ ಹಾಗೆ ಬರೀರಿ ಅಥವಾ ಹೆಸರು ಬರೀರಿ ಪೂರ್ತಿಯಾಗಿ APB ಪ್ಲಸ್ ಕೋನ ಬಿ ಈಗ 90 ಅಂತ ಬರ್ತೇವೆ, 90 ಡಿಗ್ರಿ ಪ್ಲಸ್ ಓ ಕೋನ ಕೇಂದ್ರದ ಕೋನ AOB is equal to 360 ಡಿಗ್ರಿಗೆ ಸಮನಾಗಿರುತ್ತದೆ. ಆದ್ದರಿಂದ ಈ 90 ಮತ್ತು ಈ 90 ಕೂಡಿಸ್ರಿ 180 ಪ್ಲಸ್ ಕೋನ APB ಪ್ಲಸ್ ಕೋನ AOB is equal to 360 ಡಿಗ್ರಿ. ಆದ್ದರಿಂದ 180 ಇದೆಯಲ್ಲ ಅದನ್ನ ಆ ಸೈಡ್ ಕಳಿಸ್ರಿ. ಕೋನ APB ಪ್ಲಸ್ ಕೋನ AOB is equal to 360ದಲ್ಲಿ
180 ಏನಾತಪ್ಪ ಅಂದ್ರೆ ಮೈನಸ್ ಆತು. ಅಂದ್ರೆ ಇದು ಆ ಕಡೆ ಕಳ್ಸೋಣ, ಪ್ಲಸ್ ಇದ್ದದ್ದು ಆ ಕಡೆ ಹೋಗೋಣ ಮೈನಸ್ ಆಗಿದೆ. ಆದ್ದರಿಂದ ಕೋನ ಎ ಪಿ ಬಿ ಪ್ಲಸ್ ಕೋನ ಎ ಒ ಬಿ ಈಸ್ ಈಕ್ವಲ್ ಟು 160ರಲ್ಲಿ 180 ಹೋಯ್ತು, 180 ಉಳಿಯಿತು. ಅಂದರೆ ಅಲ್ಲಿ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಮತ್ತು ಸ್ಪರ್ಶಕಗಳ ಮಧ್ಯದಲ್ಲಿರ್ತಕ್ಕಂಥ ಕೋನ ಯಾವ ರೀತಿಯಾಗಿ ಇದಾವ ಅಂತ ಗೊತ್ತಾಯ್ತು, ಪರಿಪೂರಕವಾಗಿರುತ್ತವೆ ಅಂತಕ್ಕಂಥ ಅಂಶ ಅಲ್ಲಿ ಗೊತ್ತಾಯ್ತು. ನೋಡ್ರಿ ಪಿ ಕೋನ ಅಂದ್ರೆ ಸ್ಪರ್ಶಕಗಳ ಮಧ್ಯದಲ್ಲಿರ್ತಕ್ಕಂಥ ಕೋನ, ನಡುವಿನ ಕೋನ, ಆನಂತರ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎ ಒ ಬಿ, ಇವುಗಳ ಮೊತ್ತ ಎದಕ್ಕೆ ಸರಿ ಇರ್ತಾ ಇದೆಪ್ಪ ಅಂದ್ರೆ 180. ಇದರ ಅರ್ಥ ಏನಪ್ಪಾ ಅಂದ್ರೆ ಆ ಎರಡು ಕೋನಗಳ ಮೊತ್ತ ಪರಿಪೂರಕ ಆಗಿರುತ್ತದೆ ಅಂತ ಬರೀಬಹುದು. ವಿದ್ಯಾರ್ಥಿಗಳೇ, ಮುಂದಿನ ಸಮಸ್ಯೆ 11ನೇ ಸಮಸ್ಯೆ. ಸಮಾಂತರ ಚತುರ್ಭುಜದ ಬಾಹುಗಳು ವೃತ್ತವನ್ನು ಸ್ಪರ್ಶಿಸುತ್ತವೆ. ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಸಮಾಂತರ ಚತುರ್ಭುಜವಾಗಿದೆ ಎ ಬಿ ಸಿ ಡಿ, ಅದು ವೃತ್ತವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪರ್ಶಿಸ್ತಾ ಇದೆ. ಸ್ಪರ್ಶಿಸಿದಾಗ ಅದು ಏನಾಗಿರ್ತದಪ್ಪ ಅಂದ್ರೆ ವಜ್ರಾಕೃತಿಯಾಗಿದೆ ಅಂತ ಸಿದ್ಧ ಮಾಡ್ರಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಗೆ ಏನ್ ಕೊಡಿದಾರಪ್ಪ ಅಂದ್ರ ಪರಿಹಾರ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವಾಗಿದೆ. ಅಂದ್ರ ಸಮಾಂತರ ಚತುರ್ಭುಜವಾಗಿರುವುದರಿಂದ ಅಭಿಮುಖ ಬಾಹುಗಳು ಏನಿರ್ತವೆ ಸಮನಾಗಿರುತ್ತವೆ. ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿ ಸಿ, ಇದು ಸಮೀಕರಣ 1 ಅಂತ ಆಗಿರಲಿ. ಅದೇ ರೀತಿಯಾಗಿ ಬಿ ಸಿ ಈಸ್ ಈಕ್ವಲ್ ಟು ಯಾವುದು ಅಭಿಮುಖ ಬಾಹು ಎ ಡಿ ಗೆ ಸಮನಾಗಿರುತ್ತದೆ, ಇದು ಸಮೀಕರಣ 2 ಆಗಿರಲಿ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಏನಿರ್ತಾವಪ್ಪ ಅಂದ್ರೆ ಸಮ ಇರುತ್ತವೆ. ಆದ್ದರಿಂದ ಎ ಬಿ ಈಕ್ವಲ್ ಟು ಡಿ ಸಿ, ಆನಂತರ ಬಿ ಸಿ ಈಕ್ವಲ್ ಟು ಎ ಡಿ ಆಗಿರುತ್ತದೆ. ಆನಂತರ ಈಗಾಗಲೇ ಗೊತ್ತಿದೆ ಏನಪ್ಪಾ ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಆದ್ದರಿಂದ ಆಗಲೇ ಬರ್ತಿದ್ದಲ್ಲ ಸೇಮ್ ಏನಪ್ಪಾ ಅಂದ್ರ ಡಿ ಆರ್ ಈಸ್ ಈಕ್ವಲ್ ಟು ಡಿ ಎಸ್, ಸಮೀಕರಣ 3 ಆಗಿರಲಿ. ಅದೇ ರೀತಿಯಾಗಿ ಆರ್ ಸಿ ಈಸ್ ಈಕ್ವಲ್ ಟು ಕ್ಯೂ ಸಿ, ಸಮೀಕರಣ 4 ಆಗಿರಲಿ. ಅದೇ ರೀತಿಯಾಗಿ ಬಿ ಪಿ ಈಸ್ ಈಕ್ವಲ್ ಟು ಕ್ಯೂ ಬಿ, ಸಮೀಕರಣ 5 ಆಗಿರಲಿ. ಅದೇ ರೀತಿಯಾಗಿ ಎ ಪಿ ಈಸ್ ಈಕ್ವಲ್ ಟು ಎಸ್ ಎ, ಸಮೀಕರಣ 6 ಆಗಿರಲಿ. ನೆಕ್ಸ್ಟ್ ಇಲ್ಲಿ ಸಹಿತ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಸಮೀಕರಣ 3, 4, 5 ಮತ್ತು 6ಗಳನ್ನು ಕೂಡಿಸಬೇಕು. ಆದ್ದರಿಂದ ಸಮೀಕರಣ 3, 4, 5 ಮತ್ತು 6ಗಳನ್ನು ಕೂಡಿಸಿ. ಆದ್ದರಿಂದ ಡಿ ಆರ್ ಪ್ಲಸ್ ಆರ್ ಸಿ ಪ್ಲಸ್ ಬಿ ಪಿ ಪ್ಲಸ್ ಎ ಪಿ ಈಸ್ ಈಕ್ವಲ್ ಟು ಸೇಮ್ ಡಿ ಎಸ್ ಪ್ಲಸ್ ಕ್ಯೂ ಸಿ ಪ್ಲಸ್ ಕ್ಯೂ ಬಿ ಪ್ಲಸ್ ಎಸ್ ಎ. ಈಗ ಡಿ ಆರ್ ಪ್ಲಸ್ ಡಿ ಸಿ ಯಾಕೆ ಮಾಡಿದ್ದು, ಡಿ ಆರ್ ಪ್ಲಸ್ ಆರ್ ಸಿ ಅಂದ್ರೆ ಡಿ ಸಿ ಆಗಿರುತ್ತದೆ, ಪ್ಲಸ್ ಬಿ ಪಿ ಪ್ಲಸ್ ಎ ಪಿ, ಬಿ ಪಿ ಪ್ಲಸ್ ಎ ಪಿ ಅಂದ್ರೆ ಎ ಬಿ ಗೆ ಸಮ, ಎ ಬಿ ಈಸ್ ಈಕ್ವಲ್ ಟು ಡಿ ಎಸ್ ಪ್ಲಸ್ ಎ ಎಸ್, ಡಿ ಎಸ್ ಪ್ಲಸ್
AS ಅಂದ್ರ AD ಗೆ ಸಮ. ಆ ನಂತರ QC plus QB is equal to BC ಗೆ ಸಮ. BC ಗೆ ಸಮ. ಈಗಾಗಲೇ ಸಮೀಕರಣ 1 ಮತ್ತು 2 ರಿಂದ AB is equal to DC ಆಗಿದೆ. ಅಂದ್ರ DC ಬದಲಾಗಿ ನಾವು ಏನು ಬರೀಬಹುದು? AB ಅಂತ ಬರೀಬಹುದು. ಅಂದ್ರ AB plus AB is equal to AD ಬದಲಾಗಿ AD is equal to BC ಇದೆ. ಅಂದ್ರ AD ಬದಲಾಗಿ ನಾವು ಏನಂತ ಬರೀಬಹುದು? BC ಅಂತ ಬರೀಬಹುದು. BC plus BC ಆಯ್ತು. ಯಾಕೆ? ಸಮೀಕರಣ 1 ಮತ್ತು 2 ರಿಂದ ಸಮೀಕರಣ 1 ಮತ್ತು 2 ರಿಂದ ಇದೇನಾಯ್ತು? ಈಗ 2AB ಆಯ್ತು. AB plus AB 2AB is equal to ಇದು 2BC ಗೆ ಸಮ ಆಯ್ತು. ಈ ಎರಡು ಕ್ಯಾನ್ಸಲ್ ಆಯ್ತು. ಆದ್ದರಿಂದ AB is equal to ಏನು ಬಂತು? BC ಅಂತ ಬಂತು. ಇದು ಸಮೀಕರಣ 7 ಆಗಿರಲಿ. ಇಲ್ಲಿ ನೋಡ್ರಿ, ಈಗ ಹೋಲ್ಸ್ರಿ. ಸಮೀಕರಣ 1 AB is equal to ಏನಾಗಿದೆ? BC ಆಗಿದೆ. ಅಂದ್ರೆ AB ಎದಕ್ಕೆ ಸಮ ಇದೆ? ಅಲ್ಲಿ ಸಮೀಕರಣ 7 ರಲ್ಲಿ BC ಗೆ ಸಮ ಇದೆ. ಅಂದ್ರ ಎಲ್ಲಾ ಭಾಗಗಳು ಆಟೋಮೆಟಿಕ್ ಏನಾದಪ್ಪ ಅಂದ್ರೆ ಒಂದಕ್ಕೊಂದು ಸಮ ಆಯ್ತು. ಆದ್ದರಿಂದ ಸಮೀಕರಣ 1, 2 ಮತ್ತು 7 ರಿಂದ AB is equal to BC is equal to AD ಅಥವಾ DC is equal to AD ಆಗಿರುತ್ತದೆ. ಆದ್ದರಿಂದ ABCD ಸಮಾಂತರ ಚತುರ್ಭುಜವು ಒಂದು ವಜ್ರಾಕೃತಿಯಾಗಿರುತ್ತದೆ. ಸಮಾಂತರ ಚತುರ್ಭುಜ ಯಾವಾಗ ವೃತ್ತದಲ್ಲಿ ಸ್ಪರ್ಶಿಸುವಂತೆ ಎಳೆದ ಒಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಚತುರ್ಭುಜ ಆಗಿದೆ. ಅವಾಗ ಆ ಚತುರ್ಭುಜ ಏನಾಗಿರ್ತದಪ್ಪ ಅಂದ್ರೆ ವಜ್ರಾಕೃತಿಯಾಗಿದೆ. ಯಾಕೆ ವಜ್ರಾಕೃತಿಯಾಗಿರ್ತಾ ಇದೆ? ಎಲ್ಲಾ ಭಾಗಗಳು ಒಂದಕ್ಕೊಂದು ಸಮ ಅಂತ ಬಂದು. ಈ ರೀತಿಯಾಗಿ ಕೆಲವೊಂದು ಸಮಸ್ಯೆ ಉಳಿದಾವ. ಲಾಸ್ಟ್ ಒಂದು ಸಮಸ್ಯೆ ಉಳಿದಿದೆ. ಆ ಸಮಸ್ಯೆ ನೀವೇನ್ ಮಾಡ್ರಪ್ಪ ಅಂದ್ರೆ ಹೋಮ್ವರ್ಕ್ ಮಾಡ್ರಿ. ಧನ್ಯವಾದಗಳು.